ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ. WPL ಲಾಸ್ಟ್ ಇಯರ್ ನಮ್ಮ RCB ಕಪ್ ಗೆದ್ದಿತ್ತು, ತುಂಬಾ ಕೂಡ ಖುಷಿಯಾಗಿತ್ತು. ಅದೇ ರೀತಿಯಾಗಿ ಈ ಸಲ ಕೂಡ ಸ್ಟಾರ್ಟಿಂಗ್ ಅಲ್ಲಿ 2 ಮ್ಯಾಚ್ ಗೆಲ್ತು, ಅದಾದ್ಮೇಲೆ ನಮ್ದೇ ಕಪ್ಪು ಅನ್ನೋಷ್ಟಿಗೆ ಖುಷಿ ತಂದಿತ್ತು. ಬಟ್ ಅದಾದ್ಮೇಲೆ ಸೋತ್ಬಿಟ್ರು ಕಂಟಿನ್ಯೂ ಆಗಿ. RCB ಬಂದು ಹೊರಗೆ ಹೋಗಿದೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇವತ್ತು WPL ಫಿನಾಲೆ ಮ್ಯಾಚ್ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಡೆಲ್ಲಿ ಡೆವಿಲ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ 2 ಟೀಮ್ ಪೈಪೋಟಿ ನೀಡ್ತಾ ಇದೆ. ಯಾರು ಗೆಲ್ತಾರೆ ಕಪ್ ಅನ್ನೋದು ನಿಮ್ಮ ಮನಸ್ಸಲ್ಲಿರೋ ಟೀಮ್ ನ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಕೊನೆಯಲ್ಲಿ ಒಂದು ಪ್ರಿಡಿಕ್ಷನ್ ಹೇಳ್ತೀನಿ, ಇದೇ ಟೀಮ್ ಗೆಲ್ಲುತ್ತಂತ. ಇದು ಕೇವಲ ನನ್ನ ಅನಿಸಿಕೆ ಮಾತ್ರ. ಕೆಲವು ಮೂಲಗಳಿಂದ ಪ್ರಕಾರ ಅಂದ್ರೆ ಆಟನೇ ಬೇರೆ, ಬಟ್ ಪ್ರಿಡಿಕ್ಷನ್ ಅಂತ ಬಂದಾಗ ಈ ಟೀಮ್ ಇನ್ ಆಗುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಕೊನೆಯವರೆಗೂ ವಿಡಿಯೋ ನೋಡಿ. ಇನ್ನ ಟೀಮ್ ಅಂತ ಹೇಳಿದೆ, ಡೆಲ್ಲಿ ಮತ್ತು ನಮ್ಮ ಮುಂಬೈ ಇಂಡಿಯನ್ಸ್ 2 ಟೀಮ್ ಇದೆ. ಆಲ್ಮೋಸ್ಟ್ ಆಲ್ ಡೆಲ್ಲಿ 3 ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ಫಿನಾಲೆಗೆ ಹೋಗ್ತಾ ಇದೆ, ಬಟ್ ಕಪ್ ಮಾತ್ರ ಗೆಲ್ತಾ ಇಲ್ಲ. ಆದ ಕಾರಣ ಈ ಸಲ ಆದ್ರೂ ಕಪ್ ಗೆಲ್ಲುತ್ತಾ? ಮತ್ತೆ ಪಿಚ್ ಯಾವ ರೀತಿ ರಿಪೋರ್ಟ್ ಇದೆ, ಟಾಸ್ ಗೆದ್ರೆ ಬ್ಯಾಟ್ ಮಾಡ್ಬೇಕಾ ಬಾಲ್ ತಗೋಬೇಕಾ, ಈ ರೀತಿಯಾದ ತುಂಬಾ ಕನ್ಫ್ಯೂಷನ್ಸ್ ಇದೆ. ಇಂತ ಅಪ್ಡೇಟ್ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಯಾವ ಟೀಮ್ ಎಲ್ಲ ಫೇವರೇಟ್ ಇದೆ, ಏನೆಲ್ಲ ಆಗ್ತಾ ಇದೆ ಅಂತೆಲ್ಲ ಹೇಳ್ತೀನಿ. ದಯವಿಟ್ಟು ಯಾರನ್ನ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರ ಡನ್. ಈಗ ಮ್ಯಾಚ್ ಬಗ್ಗೆ ಮಾತಾಡೋಣ. ಡೆಲ್ಲಿ ಮುಂಬೈ ಅಂತ ಹೇಳಿದೆ, ಇದರಲ್ಲಿ ತುಂಬಾ ಆಲ್ಮೋಸ್ಟ್ ಆಲ್ 2 ಟೀಮ್ ಈಕ್ವಲ್ ಇದಾವಂತಾನೆ ಹೇಳ್ಬೋದು. ಒಂದು ಟೀಮ್ ತಗೊಂಡಾಗ, ಬ್ಯಾಟಿಂಗ್ ತಗೊಂಡಾಗ, ಬೌಲಿಂಗ್ ತಗೊಂಡಾಗ. ಯಾಕಂದ್ರೆ 2 ಈಕ್ವಲ್ ಇರೋ ಟೀಮ್ ಅನ್ನೇ ಫಿನಾಲೆಗೆ ಬರ್ತಾವೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಮೊದಲನೇದಾಗಿ ಮಾತಾಡಬೇಕು ಡೆಲ್ಲಿ ಬಗ್ಗೆ. ಕಂಪೇರ್ ಟು ಮುಂಬೈ ಸ್ವಲ್ಪ ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಶಫಾಲಿ ವರ್ಮಾ ಏನಾದ್ರೂ ಬ್ಯಾಟಿಂಗ್ ಮಾಡ್ತು ಚೆನ್ನಾಗಿ ಆಡಿದಾರೆ ಅನ್ಕೊಂಡ್ರೆ ಸ್ಕೋರ್ ಮಾತ್ರ ಹೈಲೈಟ್ ಆಗುತ್ತೆ. ಆ ರೀತಿ ಇದೆ ಡೆಲ್ಲಿ ಟೀಮು. ಇನ್ನು ಬೌಲಿಂಗ್ ಅಲ್ಲೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂಬೈಗೆ ಒಂದು ಸಪೋರ್ಟ್ ತುಂಬಾ ಸಿಗ್ತಾ ಇದೆ. ಮುಂಬೈಲಿ ಮ್ಯಾಚ್ ಇರೋದ್ರಿಂದ, ಲೋಕಲ್ ಪಿಚ್ ಆಗಿರೋದ್ರಿಂದ, ವಾಂಗಡೆ ಸ್ಟೇಡಿಯಂ ಅಲ್ಲ, ಇನ್ನೊಂದು ಪಿಚ್ ಇದೆ, ಬರ್ಬಾನ್ ಅಂತ ಪಿಚ್ ಇದೆ ಅಲ್ಲ, ಆ ಪಿಚ್ ಅಲ್ಲಿ ಮ್ಯಾಚ್ ನಡೀತಾ ಇದೆ. ಒಂದು ಲೋಕಲ್ ಸಪೋರ್ಟ್ ಆಗಿರ್ಬೋದು, ಒಂದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಮುಂಬೈಗೆ ಗೆಲ್ಲುವ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳಿ ಕೆಲವು ರಿಪೋರ್ಟ್ಸ್ ಬರ್ತಾ ಇದೆ. ಬಟ್ ಮ್ಯಾಚ್ ಹೇಳಕ್ಕಾಗಲ್ಲ, ಕೊನೆಯ ಬಾಲ್ ವರ್ಗೂ ಹೇಳಕ್ಕೆ ಆಗಲ್ಲ, ಮ್ಯಾಚ್ ಆ ರೀತಿ ಇರುತ್ತೆ. ಆದ ಕಾರಣ ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಅಂತ ನನ್ನ ಪ್ರಕಾರ ಹೇಳೋದಾದ್ರೆ ಮುಂಬೈ ಇಂಡಿಯನ್ಸ್ ಗೆ ತುಂಬಾ ಚಾನ್ಸಸ್ ಇದೆ, ಒಂದು ಎಲ್ಲಾ ಪ್ರಕರಣಗಳನ್ನ ನೋಡಿದಾಗ. ಇನ್ನು ಮುಖ್ಯವಾಗಿ ಇದು ರಿವ್ಯೂ ಬಗ್ಗೆ ಹೇಳ್ಬೇಕಂದ್ರೆ, ಪಿಚ್ ಬಗ್ಗೆ ಹೇಳ್ಬೇಕಂದ್ರೆ, ಪಿಚ್ ಮಾತ್ರ ಯಾರಾದ್ರೆ ಮೊದಲ ಟಾಸ್ ಗೆಲ್ತಾರೋ ಅವರು ಬ್ಯಾಟಿಂಗ್ ಆಡೋದು ಸೂಕ್ತ ಅಂತ ಹೇಳಿ ಪಿಚ್ ರಿಪೋರ್ಟ್ ಹೇಳ್ತಾ ಇದೆ. ಯಾಕಂದ್ರೆ ಆ ಪಿಚ್ ಅಲ್ಲಿ ಸ್ವಲ್ಪ ಚೇಂಜಿಂಗ್ ಮಾಡೋದು ಕಷ್ಟ ಇರ್ಬೋದು ಆ ಪಿಚ್ ಪ್ರಕಾರ. ಆದ ಕಾರಣ ಇವತ್ತಿನ ಮ್ಯಾಚ್ ಅಲ್ಲಿ ಟಾಸ್ ಯಾರಾದ್ರೆ ಗೆಲ್ತಾರೋ ಅವರು ಫಸ್ಟ್ ಬ್ಯಾಟ್ ತಗೊಂಡು ತುಂಬಾ ಹೆಚ್ಚಾಗಿ ಸ್ಕೋರ್ ಮಾಡೋದು ತುಂಬಾ ಒಳ್ಳೇದಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿನ ವಾತಾವರಣ ಆಗಿದೆ, ಇದು ಸಮ್ಮರ್ ಬೇರೆ. ಈ ಸಮ್ಮರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಮತ್ತೆ ಫೀಲ್ಡಿಂಗ್ ಮಾಡಿ, ಬೌಲಿಂಗ್ ಮಾಡಿ, ಮತ್ತೆ ಬ್ಯಾಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಡಿಹೈಡ್ರೇಟ್ ಆಗ್ಬಿಡ್ತೀವಿ, ಬಿಸಿಲಿಗೆಲ್ಲ ಹೀಟಿಗೆಲ್ಲ ನೀರೆಲ್ಲ ಇರುತ್ತೆ, ತುಂಬಾ ಟೈರ್ಡ್ನೆಸ್ ಅನ್ಸುತ್ತೆ. ಫಸ್ಟ್ ಬ್ಯಾಟಿಂಗ್ ಆದ್ರೆ ತುಂಬಾ ಕೂಲ್ ಆಗಿರ್ತಾರೆ, ಅವಾಗ ಗ್ರೌಂಡ್ ಎಂಟ್ರಿ ಕೊಟ್ಟಿರ್ತಾರೆ, ಚೆನ್ನಾಗಿ ಕೂಡ ಆಡ್ಬೋದು. ಆದ ಕಾರಣ ಮೊದಲೇ ಬ್ಯಾಟ್ ಮಾಡೋದು ತುಂಬಾ ಈಸಿ ಮತ್ತು ವಿನ್ ಆಗಕ್ಕೆ ಚಾನ್ಸಸ್ ಕೂಡ ಇರುತ್ತೆ ಅನ್ನೋದು ಒಂದು ಆಗುತ್ತೆ. ನೋಡೋಣ ಟಾಸ್ ಎಲ್ಲ ಯಾರಾಗುತ್ತೆ ಅಂತ. ಮ್ಯಾಚ್ ಬಗ್ಗೆ ತುಂಬಾ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಇನ್ನೊಂದು ಮಾತಾಡ್ಲೇಬೇಕು, ಮೊದಲೇದಾಗಿ ಟಾಸ್ ಅಂತ ಹೇಳ್ದಲ್ಲ, ಟಾಸ್ ಈ ಸಲ ಯಾರು ಗೆಲ್ತಾರೆ ಅವ್ರು ಬ್ಯಾಟಿಂಗ್ ತಗೋತಾರೆ, ನೀವು ಬೇಕಾದ್ರೆ ಗೆಸ್ ಮಾಡಿ ನೋಡಿ. ಆ ರೀತಿ ಇರುತ್ತೆ. ಇನ್ನು ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಸೇಮ್ ಟೀಮ್ ಆಡಿಸೋ ಸಾಧ್ಯತೆ ಇದೆ. ಒಬ್ಬ ಆಲ್ರೌಂಡ್ ನ ಚೇಂಜ್ ಮಾಡೋ ಒಂದು ರೀತಿ ಇದೆ ಡೆಲ್ಲಿ ಒಂದು ಟೀಮ್ ಅಲ್ಲಿ, ಮತ್ತೆ ಸೇಮ್ ಕೂಡ ಮುಂಬೈ ಟೀಮ್ ಅಲ್ಲಿ. ಆಲ್ಮೋಸ್ಟ್ ಮುಂಬೈ ಟೀಮ್ ಸೇಮ್ ಟೀಮ್ ಆಡಿಸ್ತಾರೆ, ಬಟ್ ಡೆಲ್ಲಿ ಮಾತ್ರ ಒಂದು ಚೇಂಜಸ್ ಇರುತ್ತೆ ಅಂತ ಹೇಳಿ ಒಂದು ಅಪ್ಡೇಟ್ ಇದೆ. ನೋಡೋಣ ಯಾವ ರೀತಿ ಎಲ್ಲ ಚೇಂಜಸ್ ಆಗುತ್ತೆ ಅಂತ. ಮತ್ತೆ ಇವತ್ತಿನ WPL ಅಲ್ಲಿ ಈ ರೀತಿ ಇತ್ತು, ಪಿಚ್ ರಿಪೋರ್ಟ್ ಈ ರೀತಿ ಇತ್ತು, ಆಟಗಾರ ಒಂದು ಇದಿತ್ತು, ಪ್ರಿಡಿಕ್ಷನ್ ಅಂತ ಹೇಳಿದೆ ಮುಂಬೈ ಅಂತ ಹೇಳಿದೆ. ನೋಡೋಣ ಯಾರೆಲ್ಲ ಗೆಲ್ತಾರ ಅಂತ. ಮತ್ತೆ ನಿಮ್ಮ ಪ್ರಕಾರ ಮ್ಯಾಚ್ ಸ್ಟಾರ್ಟ್ ಆಗಿಂತ ಮುಂಚೆನೆ ಯಾರು ಗೆಲ್ತಾರ ಅಂತ ನೀವು ಕಮೆಂಟ್ ಮಾಡಿ. ನೋಡೋಣ ಯಾರ ಕಮೆಂಟ್ ಎಲ್ಲ ನಿಜ ಆಗುತ್ತೆ ಅಂತ. ಇಂತ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇಂತ ವ್ಯೂಸ್, ಇಂತ ರಿವ್ಯೂಸ್ ಬೇಕಂದ್ರೆ ದಯವಿಟ್ಟು ಯಾರನ್ನು ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.